ಬರ್ತಡೇ ಅಂದ್ಕೂಡಲೇ ಫಸ್ಟ್ ನೆನಪಾಗೋದೇನೆ ಸ್ಕೂಲ್ ಡೇಸ್ ಬರ್ತಡೇಗಳು. ಇಡೀ ವರ್ಷ ಒಂದು ದಿನಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೋ, ಯಾವ ಹೊಸ ಬಟ್ಟೆ ತೊಗೊಳೋದು, ಫ್ರೆಂಡ್ಸ್ಗೆಲ್ಲ ಯಾವ ಚಾಕ್ಲೇಟ್ ಕೊಡೋದು ಅಂಥೇಳಿ. ಬಟ್ ದೊಡ್ಡವ್ರು ಆಗ್ತಾ ಆಗ್ತಾ ಅದರಲ್ಲೂ ಮದುವೆ ಆಗಿ ಮಕ್ಕಳಾದ್ಮೇಲಂತೂ ಆ ಎಕ್ಸೈಟ್ಮೆಂಟು, ಆ ಖುಷಿ ಎಲ್ಲನೂ ಮಾಯ ಆಗಿಬಿಡುತ್ತೆ. ನಾನು ಅಷ್ಟೇ ಬರ್ತಡೇಗೆ ಇಂಥ ಹೊಸ ಬಟ್ಟೆ ತೊಗೊಳೋದಾಗಿರ್ಬೋದು, ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಏನೂ ಕೂಡ ಮಾಡೋದಿಲ್ಲ. ಬಟ್ ಈ ಇಯರ್ ಬರ್ತಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸರ್ಪ್ರೈಸಾಗಿ ಅಣ್ಣ, ಅಕ್ಕ ಹಾಗೆ ನನ್ನ ತಮ್ಮ ಎಲ್ಲರೂ ಸೇರಿಕೊಂಡು ಕೇಕ್ನ ತೊಗೊಂಡು ಬಂದಿದ್ದರು. ಕೇಕೆಲ್ಲ ಕಟ್ ಮಾಡಿ ಎಲ್ಲ ಫ್ಯಾಮಿಲಿ ಜೊತೆಗೆ ಒಂದಷ್ಟು ಫೋಟೋಸ್ನೆಲ್ಲ ತೊಗೊಂಡು, ಎಲ್ಲದಕ್ಕಿಂತ ಹೆಚ್ಚಾಗಿ ಅಷ್ಟು ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಮಿಡ್ನೈಟ್ವರೆಗೂ ಒಂದಷ್ಟು ಹರಟೆನ ಹೊಡೆದು. ಬರ್ತಡೇನೇ ಸೆಲೆಬ್ರೇಟ್ ಮಾಡ್ಕೊಳ್ದಿರ ನನಗೆ ಈ ವರ್ಷದ ಬರ್ತಡೇ ಅಂತೂ ತುಂಬಾ ಸ್ಪೆಷಲ್ ಆಗಿತ್ತು. ಇದರ ಕಂಪ್ಲೀಟ್ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲ್ನ ಲಾಂಗ್ ವಿಡಿಯೋದಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.